ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ 2 ವರ್ಷ ಆಯಿತು. ಉತ್ತಮವಾದ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಯಡಿಯೂರಪ್ಪನವ್ರ ಮಗ ಅಂತ ಹೇಳ್ತಲ್ಲ ನಾವು. ಕೆಲವ್ರು ಏನಾಗಿದೆ, ಯಡಿಯೂರಪ್ಪನವ್ರ ಮಗ ಅಂತ ಒಂದೇ ನೋಡ್ತಾರೆ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದರು. ಬಹುಶಃ ಯಡಿಯೂರಪ್ಪನವ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸ್ತಾ ಇದ್ದರೆ ಯಾರ್ಯಾರು ಮಾತಾಡ್ತಾರಲ್ಲ ಅವ್ರು ಯಾರೂ ಅಧಿಕಾರ ಇವತ್ತಿರ್ತಾರಲ್ಲ. ಯಡಿಯೂರಪ್ಪನವ್ರ ಅಧಿಕಾರದಾಗಿದ್ದ ಇಂದ್ರ ಚಂದ್ರ ಎಲ್ಲ ಬಹುಪುರಕ್ಕಂತ ಹೊಗಳ್ತಾ ಇದ್ರು. ಈಗ ಕೆಲವರಿಗೆ ಯಡಿಯೂರಪ್ಪನವ್ರ ಕುಟುಂಬ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ. ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ. ವಿಜಯೇಂದ್ರವರು ಯಡಿಯೂರಪ್ಪನವ್ರ ಮಗ ಅಂತ ಮಾಡಿ ವಿಜಯೇಂದ್ರ ಮಾಡಿದ್ದು ಯಡಿಯೂರಪ್ಪನ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ಕೇಂದ್ರದ ನರೇಂದ್ರ ಮೋದಿ, ಅಮಿತ್ ಶಾ, ಅಂದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರವರು. ಅವರ ನೇತೃತ್ವದಲ್ಲಿ ಲೋಕಸಭಾ 18 ಗೆದ್ದಿದ್ದೀವಿ. ಅನೇಕ ಹೋರಾಟಗಳಾಗಿದೆ. ರಾಜ್ಯದ ಅಧ್ಯಕ್ಷರು ಇವತ್ತು ಯುವಕರ ಕಣ್ಮಣಿ ಜಾತ್ಯತೀತ ವ್ಯಕ್ತಿ. ನಾವು ಹೇಳ್ತಾ ಇದ್ದೀವಿ, ಮೊನ್ನೆ ಕೆಲವರು ಅನಗತ್ಯವಾಗಿ ವಿಜಯೇಂದ್ರ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಕೆಟ್ಟ ಸರಿಬೇಕಂದ್ರೆ ಅಡ್ಡ ಮತದಾನ ಮಾಡಿದ್ದು. ಅದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ, ವಿಜಯೇಂದ್ರ ಪಕ್ಷವನ್ನು ಕಟ್ಟಿ ಬೆಳೆಸಿದರೆ ಯಡಿಯೂರಪ್ಪನವರಂತೆ ಇವತ್ತು ಅವ್ರ ಕೊಡುಗೆ ಇದೆ. ಈ ವಿಜಯೇಂದ್ರವರ ನೇತೃತ್ವದಲ್ಲೇ ಗಟ್ಟಿಯಾಗಿ ಹೇಳ್ತೀನಿ, ವಿಜಯೇಂದ್ರ ಯಾರು ಬದಲಾವಣೆ ಮಾಡ್ಬೇಕಂತ ಹೇಳ್ತಾರ ಒಳಸಂಚು ಬಹಿರಂಗವಾಗಿ ನಿಮಗೆ ತಾಕತ್ತಿದ್ರೆ ವಿಜಯೇಂದ್ರ ಬದಲಾವಣೆ ಮಾಡಿರಿ ಅಂತ ಹೇಳ್ಬಿಡ್ರಿ. ಯಡಿಯೂರಪ್ಪನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ರಿ. BJPಗೆ ನಾನು ಸವಾಲು ಹಾಕ್ತೀನಿ ಅಂತರಿಗೆ. ಯಡಿಯೂರಪ್ಪನ ಅವಶ್ಯಕತೆ ಇಲ್ಲ, ಯಡಿಯೂರಪ್ಪನವ್ರ ಪಾರ್ಟಿನೇ ಕಟ್ಟಿಲ್ಲ, ಯಡಿಯೂರಪ್ಪ ಇನ್ನು ಬೇರೆಯವ್ರು ಕಟ್ಟಿದ ಪಾರ್ಟಿ ಬಂದು ಕೂತ್ಕೊಂಡ್ರು. ಸ್ವಾಮಿ, ನೀವೆಲ್ಲ ಯಡಿಯೂರಪ್ಪನವ್ರು ಕಟ್ಟಿದ ಪಾರ್ಟಿಗೆ ಭಾಳ ಮುಖ್ಯಮಂತ್ರಿಗಳಾದರು, ಸಚಿವರುಗಳಾಗಿದ್ದಾರೆ. ಇವತ್ತು ಶಾಸಕರಾಗಿದ್ದೀವಿ ಅಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಯಡಿಯೂರಪ್ಪ ಮಾತ್ರ. ದೇಶಕ್ಕೆ ಮೋದಿ ಹಂಗೆ ಕರ್ನಾಟಕ ಯಡಿಯೂರಪ್ಪದೆ. ಇನ್ನು ಮುಂದೆ ವಿಜಯೇಂದ್ರ ಬಗ್ಗೆ ಅನಗತ್ಯವಾಗಿ ಮಾತಾಡಿದರೆ ನಾವು ಮಾಜಿ ಶಾಸಕರು, ಮಾಜಿ ಸಚಿವರು ಅನೇಕ ಕಾರ್ಯಕ್ರಮ ಮಾಡಿದ್ವಿ. ಯಡಿಯೂರಪ್ಪನವರು ವಿಜಯೇಂದ್ರ ಮತ್ತು ಮೇಲಿನ ಹೇಳಿಕೆ ನಿಲ್ಲಿಸಿದ್ದೀವಿ. ಇನ್ನು ಮುಂದೆ ಈ ರೀತಿ ವಿಜಯೇಂದ್ರ ಬಗ್ಗೆ ಹಗುರವ ಮಾತಾಡಿದರೆ, ಅವ್ರು ಉಳಿಸೋಕ್ಕೆ ಷಡ್ಯಂತ್ರ ಮಾಡಿದ್ರೆ ನಾವು ಸಹಿಸಲ್ಲ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ನಾವು ಪರ್ಯಾಯ ಸಭೆ ಮಾಡ್ತೀವಿ. ಯಾಕೆ ವಿಜಯೇಂದ್ರ ಜೊತೆಗೆ ಇಲ್ಲ ಹಾಲಿ ಶಾಸಕರಿದ್ದಾರೆ, ಮಾಜಿ ಸಚಿವರು, ಲೋಕಸಭಾ ಸದಸ್ಯರು, ಯಡಿಯೂರಪ್ಪನವ್ರು ಕಟ್ಟಿದ ಪಾರ್ಟಿಗೆ ಇವರೆಲ್ಲ ಕೆಲವರು ಬಂದಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ ಟೀಕೆ ಮಾಡ್ತಾರೆ, ಕುಟುಂಬದ ಬಗ್ಗೆ ಟೀಕೆ ಮಾಡ್ತಾರೆ, ವಿಜಯೇಂದ್ರ ಬಗ್ಗೆ ಟೀಕೆ ಮಾಡ್ತಾರೆ. ಇದು ಒಳ್ಳೆಯದಲ್ಲ. ಅನಗತ್ಯವಾಗಿ ಕೆಲವರು ಒಂದು 3-4 ಜನ ವಿಜಯೇಂದ್ರ ಅವರಿಗೆ ಕೆಟ್ಟ ತರಬೇಕು, BJP ಕೆಟ್ಟ ತರಬೇಕು ಅಡ್ಡ ಮತದಾನ ಮಾಡಿದ್ದು ಇದರ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ. ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡಬೇಕು ಅದಕ್ಕೆ ಉತ್ತರ ಮೇಲಿನಲ್ಲಿ ಕೊಡ್ತಾರೆ. ವಿಜಯೇಂದ್ರ ಅವ್ರ ನೇತೃತ್ವದಲ್ಲೇ 2028 ನಾವು ಚುನಾವಣೆಗೆ ಹೋಗ್ತೀವಿ, ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಇದು ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾತಾಡೋದು ಯಾರಾದರೂ ಮಾತಾಡಿರಿ. ರಾಷ್ಟ್ರೀಯ ನಾಯಕರು ಬದಲಾವಣೆ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಕೆಲವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ಯಾರು, ವಿಜಯೇಂದ್ರ ಅಧ್ಯಕ್ಷ ಆದಮೇಲೆ ಯಾವ ರೀತಿ ಆಯಿತು ಎಲ್ಲ ಗೊತ್ತಿದೆ. ಹಾಗಾಗಿ ವಿಜಯೇಂದ್ರ ಅವರು ಮುಂದುವರಿತಾರೆ. ಧನ್ಯವಾದಗಳು ಅಣ್ಣ. ರಾಷ್ಟ್ರೀಯ ನಾಯಕರು ಬದಲಾವಣೆ ಮಾಡಲ್ಲ, ಅವರೇ ಮುಂದುವರಿತಾರೆ. ಧನ್ಯವಾದಗಳು. ಅಣ್ಣ, ನಾನು ಹೇಳಿದ್ದಲ್ಲ, ಯಡಿಯೂರಪ್ಪನವರು ಕಟ್ಟಿದ ಪಾರ್ಟಿಯಲ್ಲಿ ಯಡಿಯೂರಪ್ಪನವರು ಅಧಿಕಾರ ಮುಖ್ಯಮಂತ್ರಿಯಾಗಿ ಇವರೆಲ್ಲ ತ್ಯಾಗ ಮಾಡಿದರು. ಯಡಿಯೂರಪ್ಪನ ತ್ಯಾಗ ಮಾಡಿದ್ದಾನೆ, ಇವರೆಲ್ಲ ಮುಖ್ಯಮಂತ್ರಿ ಆಗ್ತಿದ್ರು. ಇವರೆಲ್ಲ ಕೆಲವರೆಲ್ಲ ಮಂತ್ರಿಗಳಾಗ್ತಿದ್ರ. ಇದಕ್ಕೆ ಯಡಿಯೂರಪ್ಪನವರೇ ಕಾರಣ, ಭಾರತೀಯ ಜನತಾ ಪಾರ್ಟಿ. ವಿಜಯೇಂದ್ರ ಅವರೇ ಮುಂದುವರಿಬೇಕು. ಇಲ್ಲೇ ಇದ್ರೆ ನಾವು ಯಾವ ರೀತಿ ಸಂಘಟನೆ ಮಾಡಬೇಕು ನಮಗೆ ತಾಕತ್ತಿದೆ. ಯಾಕೆ ಮೌನ ಹೋಗಿದ್ದೀವಿ? ಇದು ನಮ್ಮ ದೌರ್ಬಲ್ಯ ಅಲ್ಲ. ಯಾಕೆ ಮೌನ ಹೋಗಿದ್ದೀವಿ ಅಂದರೆ, ನೋಡಿ, ಕಳೆದ 1 ನಿಮಿಷ 1 ವರ್ಷದಿಂದ ನಾವು ಮೌನವಾಗಿದ್ದೀವಿ. 1 ವರ್ಷದಿಂದ ಮೌನವಾಗಿದ್ದೀವಿ. ಕೆಲವರು ನನ್ನ ಬಗ್ಗೆ ನಾವು ಮಾತಾಡ್ತಾರೆ. ರೇಣುಕಾಚಾರ್ಯ ಲೂಸ್ ಟ್ರ್ಯಾಕಿಂಗ್ ಮಾತಾಡ್ತಾರೆ, ದಿನಬೇಳ್ಕರ್ ಲೂಸ್ ಟ್ರ್ಯಾಕಿಂಗ್ ಮಾಡೋರು ನೀವು. ಆಂತರಿಕ ವಿಚಾರವನ್ನು ಬಹಿರಂಗವಾಗಿ ಮಾತಾಡಬಾರ್ದ ನಾನು ಮೌನವಾಗಿದ್ದೆ. ಆಂತರಿಕ ವಿಚಾರಗಳನ್ನ ಮಾತಾಡಬಾರ್ದ ಮೌನವಾಗಿದ್ದೆ. ಮಾಧ್ಯಮದ ಮುಂದೆ ಮಾತಾಡಿಲ್ಲ, ಮಾತಾಡಬಾರ್ದು. ಆದರೆ ಯಾರು ಈ ರೀತಿ ಅಗ್ರವಾದ ಹೇಳಿಕೆ ಕೊಟ್ಟರೆ ಅದೇ ಮಾಧ್ಯಮದಲ್ಲಿ ನಾನು ಒಬ್ಬನೇ ಅಷ್ಟೇ ಅಲ್ಲ,
ಭಾಳಷ್ಟು ಜನ ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ಮಾಜಿ ಪಕ್ಷದ ಮುಖಂಡರು ಯಾವ ರೀತಿ ಯಾವ ವೇದಿಕೆಗೆ ಉತ್ತರ ಕೊಡ್ಬೇಕು ಅವರಿಗೆ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿದ್ರೆ ನಾವು ಅದೇ ವೇದಿಕೆಯಲ್ಲಿ ಉತ್ತರ ಕೊಡ್ತೀವಿ. ಕೆಲವರೆಲ್ಲ ಈ ಕುಮಾರ್ ಬಂಗಾರಪ್ಪ ಯಡಿಯೂರಪ್ಪನವರು ಕರ್ಕೊಂಬಂದಕ್ಕೆ ಸಾಗರದಲ್ಲಿ ಶಾಸಕರಾಗಿದ್ದು ರಾಜ್ಯಾಧ್ಯಕ್ಷರು ಸರಿ ಕೆಲಸ ಮಾಡಲ್ಲ, ಬದಲಾವಣೆ ಇರ್ತಾರೆ, ತಾಕತ್ತಿದ್ರೆ ಬದಲಾವಣೆ ಮಾಡು, ಸಾಗರದಲ್ಲಿ ಇದು ಸೊರಬದಲ್ಲಿ ಗೆದ್ದು ಬಾ ನೋಡೋಣ. ಇದು ಆಂತರಿಕ ವಿಚಾರ ಮಾತಾಡಬಾರ್ದು. ಮೊನ್ನೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದರೆ ವಿಜೇಂದ್ರ ಅಸಮರ್ಥರು, ಬದಲಾವಣೆ ಮಾಡಬೇಕು. ಯಾವ ನೀನು ಕ್ಷೇತ್ರಕ್ಕೆ ಹೋಗಿಲ್ಲ, ಜನ ತಿರಸ್ಕಾರ ಮಾಡಿದ್ದಾರೆ. ವಿಜೇಂದ್ರ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕ ಹಕ್ಕಿದೆ? ಒಂದು ಜಿಲ್ಲಾ ಪಂಚಾಯತಿ ಸದಸ್ಯಕ್ಕೆ ಯೋಗ್ಯತೆ ನಿಮಗೆ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಇದು ಸರಿಯಲ್ಲ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ.